ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ನನ್ನ ವಿಡಿಯೋನ ಸ್ಕಿಪ್ ಮಾಡ್ದೇ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಇಲ್ಲಿ ನೋಡಿ, ಇಲ್ಲಿ ಅರ್ಧ, ಇದು ಒಂದು, ಟೋಟಲ್ಲು 1.5 ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ. ಇಲ್ಲಿ 2 ಕಪ್ಪು ಮೈದಾ ಹಿಟ್ಟಿಟ್ಕೊಂಡಿದ್ದೀನಿ ನೋಡಿ. 1 ಕಪ್ಪು ಕಾಯಿ ತುರಿನ ತುರಿದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಕಡಲೆ ಬೀಜ ಅಥವಾ ಶೇಂಗಾನ ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಡ್ರೈ ಫ್ರೂಟ್ಸು ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಲವಂಗ ಇಟ್ಕೊಂಡಿದ್ದೀನಿ ಸ್ವಲ್ಪ. ಇಲ್ಲಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕೇಸರಿ ದಳ ಇಟ್ಕೊಂಡಿದ್ದೀನಿ. ಇಲ್ಲಿ ಕರಿಯೋದಕ್ಕೆ ಎಣ್ಣೆ ಇಟ್ಕೊಂಡಿದ್ದೀನಿ. ಹಾಗೆ 4 ಸ್ಪೂನು ತುಪ್ಪ ಇಟ್ಕೊಂಡಿದ್ದೀನಿ ನೋಡಿ. ಇಷ್ಟೆಲ್ಲ ಐಟಮು ಇಟ್ಕೊಂಡಿದ್ದೀನಿ ಈ ಐಟಮ್ಗೆ. ಈ ಕಡೆ ನೋಡಿ ಒಂದು ಬೌಲ್ ಇಟ್ಕೊಂಡಿದ್ದೀನಿ. ಆ ಬೌಲಿಗೆ ನಾನು 2 ಬಟ್ಲು ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ ನೋಡಿ. 2 ಬಟ್ಲು ಮೈದಾ ಹಿಟ್ಟು ಹಾಕಿದೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಯಾವುದೇ ಸ್ವೀಟ್ ಮಾಡೋಕ್ಕೆ ಹೋದರೂ ಸ್ವಲ್ಪ ಉಪ್ಪು ಹಾಕಲೇಬೇಕಾಗತ್ತೆ. 2 ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ನಾನು. ಇಲ್ಲಿ ತುಪ್ಪ ಬಿಸಿ ಮಾಡ್ತಾ ಇಲ್ಲ, ಹಾಗೆ ಹಾಕ್ತಾಯಿದ್ದೀನಿ ತುಪ್ಪನ. ಹಾಗೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡಿದ್ದಾಯಿತು. ಸ್ವಲ್ಪ ನೀರು ಹಾಕ್ತಾ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಹಿಟ್ಟು ಗಟ್ಟಿಯಾಗಿ ಕಲಸೋದು ಬೇಡ, ತೀರಾ ಗಟ್ಟಿನೂ ಕಲಸೋದು ಬೇಡ, ತೀರಾ ತಿಳುವೂ ಬೇಡ. ಚಪಾತಿ ಲಟ್ಟಿಸ್ತೀವಲ್ಲ ಆ ಹದಕ್ಕೆ ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇದು ನಾವು ಮೈದಾ ಹಿಟ್ಟಿಂದ ಮಾಡಲೇಬೇಕು ಅಂತ ಏನಿಲ್ಲ. ನಿಮಗೆ ಮೈದಾ ಹಿಟ್ಟು ಬೇಡ ಅಂತಂದರೆ ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು. ಮೈದಾ ಸ್ಕಿಪ್ ಮಾಡಿ ಗೋಧಿ ಹಿಟ್ಟಿಂದನೂ ಮಾಡ್ಕೋಬೋದು. ಮೈದಾ ಹಿಟ್ಟಾದರೆ ಟೇಸ್ಟ್ ಕೊಡುತ್ತೆ ಅಂತ ನಾನು ಮೈದಾ ಹಿಟ್ಟಿಂದ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಬೇಡ ಅಂದರೆ ಗೋಧಿ ಹಿಟ್ಟಿಂದ ಮಾಡ್ಬೋದು. ನೋಡಿ ಈ ಥರ ನಾನು ಕಲಿಸ್ಕೊಂಡಿದ್ದೀನಿ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ನೋಡಿ, ಸಾಫ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಮೇಲೆ ಎಣ್ಣೆ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಎಣ್ಣೆನ ನೋಡಿ. ಈ ಹದದಲ್ಲಿ ನಾನು ಕಲಿಸ್ಕೊಂಡಿದ್ದೀನಿ ನೋಡಿ. ಈ ಹದದಲ್ಲಿ ಕಲಿಸ್ಕೊಂಡಿದ್ದೀನಿ. ಇದು ಮೇಲೆ ಒಂದು ಮುಚ್ಚಳ ಮುಚ್ಚಿ 1 ರಿಂದ 2 ಗಂಟೆವರೆಗೂ ನೆನೆಯಕ್ಕೆ ಬಿಡ್ತೀನಿ. ಈ ಕಡೆ ಒಂದು ಪ್ಯಾನ್ ಇಟ್ಟಿದ್ದೀನಿ ನೋಡಿ. ಅದಕ್ಕೆ ನಾನು 1 ಸ್ಪೂನು ತುಪ್ಪ ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸು ಹುರ್ಕೊತೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊತೀನಿ. ಸ್ವಲ್ಪ ಡ್ರೈ ಫ್ರೂಟ್ಸ್ ಇಡ್ತೀನಿ ನೋಡಿ. ಹಾಕ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ನ ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊತೀನಿ ಕಲರ್ ಚೇಂಜ್ ಆಗೋವರೆಗೂ. ನೋಡಿ ಎಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡಿದ್ದಾಯಿತು. ಒಂದು ಬೌಲಿಗೆ ನಾನು ಎಲ್ಲ ಹುರಿದಿರುವಂಥ ಡ್ರೈ ಫ್ರೂಟ್ಸ್ದು ಟ್ರಾನ್ಸ್ಫರ್ ಮಾಡ್ಕೊತೀನಿ ಒಂದು ಬೌಲಿಗೆ. ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸು ತೆಕ್ಕೊಂಡ್ಬಿಟ್ಟೆ. ಇವಾಗ ಮತ್ತೆ 2 ಸ್ಪೂನು ತುಪ್ಪ ಹಾಕ್ಕೊತೀನಿ ನೋಡಿ. ಇವಾಗ ತುರಿದಿಟ್ಕೊಂಡಿರೋಂತಹ ಕಾಯಿ ತುರಿ ಹಾಕ್ತಾಯಿದ್ದೀನಿ. ನಾನು ತೊಗೊಂಡಿರೋದು ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ, ಹಸಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ನಿಮಗೆ ಹಸಿ ಬೇಡ ಅಂತಂದರೆ ನಿಮಗೆ ಹಸಿ ಕೊಬ್ಬರಿ ತುರಿ ಬೇಡ ಅಂತಂದರೆ ನೀವು ಒಣ ಕೊಬ್ಬರಿನೂ ತುರಿದು ತೊಗೋಬೋದು. ಇದು ನಾವು ಈ ಸ್ವೀಟ್ನ ತುಂಬ ದಿನ ಇಟ್ಕೊಂಡು ತಿನ್ಬೋದು. 15 ರಿಂದ 20 ದಿವಸದವರೆಗೂ ಇಟ್ಕೊಂಡು ತಿನ್ಬೋದು. ಏಕೆಂದರೆ ಹಸಿ ಕೊಬ್ಬರಿ ಕೆಟ್ಟೋಗುತ್ತೆ ಅಂತ ಹೇಳ್ಬೋದು. ಆದರೆ ನಾವು ಹುರ್ಕೊಂಡಿರ್ತೀವಲ್ಲ, ಹಾಗಾಗಿ ಬಾಳಿಕೆ ಬರುತ್ತೆ, ಏನಾಗಲ್ಲ. ಇವಾಗ ನೋಡಿ ತೆಂಗಿನ ತುರಿ ಕಲರ್ ಚೇಂಜ್ ಆಗಿದೆ. ಚೇಂಜ್ ಆಗೋವರೆಗೂ ಹುರ್ಕೋಬೇಕು. ಚೇಂಜ್ ಆದಮೇಲೆ ನಾವು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕ್ಕೊಂಡಿದ್ದೀನಿ. ತುಪ್ಪದಲ್ಲಿ ಹುರಿದಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸ್ ಹಾಕಿದೆ. ಅದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ನಾನು ಹುರಿದು ಪುಡಿ ಮಾಡಿಟ್ಕೊಂಡಿರೋಂಥ ಕಡಲೆ ಬೀಜದ ಪುಡಿ ಅಥವಾ ಶೇಂಗಾ ಪುಡಿ ಹಾಕ್ತಾಯಿದ್ದೀನಿ. ಅದನ್ನು ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ. ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು.
ಇವಾಗ ನೋಡಿ ಫ್ರೈ ಆಗಿದ್ದಾಯಿತು, ಚೆನ್ನಾಗಿ ಸಾಫ್ಟ್ ಆಗಿದ್ದಾಯಿತು. ಸೈಡ್ಗೆ ಇಡ್ತೀನಿ. ಈ ಕಡೆ ಒಂದು ಪಾತ್ರೆ ಇಡ್ತೀನಿ ನೋಡಿ. ಆ ಪಾತ್ರೆಗೆ ನಾನು ಅರ್ಧ ಲೋಟ ಸಕ್ಕರೆ ಹಾಕಿದ್ದೀನಿ. ಇಲ್ಲಿ ಒಂದು ಹಾಕಿದೆ. ಒಟ್ಟು 1.5 ಕಪ್ಪು ಸಕ್ಕರೆ ಹಾಕಿದ್ದೀನಿ. ಹಾಗೆ 1 ಲೋಟ ನೀರು ಹಾಕಿದ್ದೀನಿ. ಇವಾಗ ಪಾಕ ಮಾಡ್ಕೊಳ್ಳೋಣ. ಗ್ಯಾಸ್ ಆನ್ ಮಾಡಿಕೊಂಡೆ ನೋಡಿ. ಸಕ್ಕರೆ ಕರಗೋವರೆಗೂ ಚೆನ್ನಾಗಿ ಕೈ ಆಡಿಸ್ತಾ ಇರಬೇಕು. ಬಿಟ್ಟರೆ ಸೀದೋಗುತ್ತೆ, ಕೈ ಬಿಟ್ಟರೆ. ನೋಡಿ ಕೈ ಆಡಿಸ್ತಾ ಇದ್ದೀನಿ. ಇದು ಜಾಸ್ತಿ ಪಾಕ ಏನು ಬೇಡ, ಎಳೆ ಪಾಕ ಆದರೆ ಸಾಕು. ಅಂಟು ಪಾಕ ಇಲ್ಲ ಎಳೆ ಪಾಕ ಆದರೆ ಸಾಕು. ಇವಾಗ ನೋಡಿ ಸಕ್ಕರೆ ಕರಗಿದೆ. ಏಲಕ್ಕಿ ಪುಡಿ ಹಾಗೆ ಕೇಸರಿ ದಳ ಹಾಕ್ತಾಯಿದ್ದೀನಿ ನೋಡಿ. ಕೇಸರಿ ದಳ ಆಪ್ಷನಲ್ಲು, ನಿಮ್ಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೋಡಿ ಎಷ್ಟು ಚೆನ್ನಾಗಿ ಕುದಿ ಬರ್ತಾ ಇದೆ. ನೋಡಿ ಪಾಕ ತೋರಿಸ್ತಾ ಇದ್ದೀನಿ ನೋಡಿ. ಎಳೆ ಪಾಕ ಬಂದಿದೆ. ಇವಾಗ ಪಾಕ ರೆಡಿಯಾಗಿದೆ ಅಂತ ಅರ್ಥ. ಇವಾಗ ನೋಡಿ ಎಲ್ಲ ಡ್ರೈ ಫ್ರೂಟ್ಸು ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಲ್ಲಿ ಇಟ್ಕೊತೀನಿ ಇದನ್ನು. ಈ ಕಡೆ ನಾನು 1 ರಿಂದ 2 ಗಂಟೆ ನೆನೆ ಇಟ್ಟಿದ್ನಲ್ಲ ಮೈದಾ ಹಿಟ್ಟಿಂದು ಕಣಕ ನೆಂದಿದೆ. ಇವಾಗ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊತೀನಿ ನೋಡಿ. ಈ ಸೈಜಲ್ಲಿ ನಿಮ್ಗೆ ಯಾವ ಸೈಜ್ ಬೇಕು, ದೊಡ್ಡದು ಬೇಕು ಅಂದರೆ ದಪ್ಪ ಮಾಡ್ಕೊಳ್ಳಿ, ಚಿಕ್ಕದು ಬೇಕು ಅಂದರೆ ಚಿಕ್ಕದು ಮಾಡ್ಕೊಳ್ಳಿ. ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ಉಂಡೆಗಳನ್ನ. ನೋಡಿ ಎಲ್ಲ ಈ ಥರ ಉಂಡೆಗಳು ಮಾಡ್ಕೊಂಡಿದ್ದೀನಿ. ನಾ ತೊಗೊಂಡಿರೋಂಥ ಕ್ವಾಂಟಿಟಿಗೆ 11 ಸ್ವೀಟ್ ಆಗುತ್ತೆ ನೋಡಿ. ಇವಾಗ ಲಟ್ಟಿಸ್ಕೊತೀನಿ. ನಾನು ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇಲ್ಲ, ಹಾಗೆ ಎಣ್ಣೆ ಹಾಕ್ಕೊಂಡು ಲಟ್ಟಿಸ್ಕೊತಾ ಇಲ್ಲ, ಹಾಗೆ ಲಟ್ಟಿಸ್ಕೊತಾ ಇದ್ದೀನಿ ನೋಡಿ. ಚೆನ್ನಾಗಿ ನೆಂದಿರುತ್ತಲ್ಲ, ಅಂಟ್ಕೊಳ್ಳಲ್ಲ, ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಚೆನ್ನಾಗಿ ನೆನಿಬೇಕು ನೋಡಿ. ದಂಡಿ ಎಲ್ಲ ತಿಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ ನೋಡಿ. ಸೈಜ್ ದಂಡಿ ಎಲ್ಲ ತಿಳುವಾಗಿ ಲಟ್ಟಿಸ್ಕೊಂಡಿದ್ದೀನಿ. ಈ ಸೈಜಲ್ಲಿ ಲಟ್ಟಿಸ್ಕೋಬೇಕು. ಇವಾಗ ನಾನು ಕೊಬ್ಬರಿ ಹಾಗೆ ಹುರ್ಗಡ್ಲೆ ಪುಡಿ 2 ಮಿಕ್ಸ್ ಮಾಡಿ ಇಟ್ಕೊಂಡಿರೋಂತಹ ಮಿಶ್ರಣನೂ ಹಾಕ್ತಾಯಿದ್ದೀನಿ. ಇದಕ್ಕೆ 2 ಸ್ಪೂನ್ ಹಾಕ್ತಿದ್ದೀನಿ. 2 ಸ್ಪೂನ್ ಹಾಕಿದ್ದಾಯಿತು. ಇವಾಗ ಒಂದು ಸೈಡಲ್ಲಿ ಫೋಲ್ಡ್ ಮಾಡ್ಕೊತೀನಿ, ಇನ್ನೊಂದು ಸೈಡು ಫೋಲ್ಡ್ ಮಾಡ್ಕೊತೀನಿ. 2 ಸೈಡು ಫೋಲ್ಡ್ ಆಯಿತು. ಸೈಡಲ್ಲಿ ಒಂದು ಫೋಲ್ಡ್ ಮಾಡ್ಕೊತೀನಿ. ಹಾಗೆ ಈ ಕಡೆ ಸೈಡಲ್ಲಿ ಕೆಳಗಡೆ ಫೋಲ್ಡ್ ಮಾಡ್ತೀನಿ ನೋಡಿ. ಕೆಳಗಡೆ ಫೋಲ್ಡ್ ಮಾಡಿದೆ ನೋಡಿ. ಈ ಥರ ಬರಬೇಕು. ಮೇಲೊಂದು ಸ್ವಲ್ಪ ಪ್ರೆಸ್ ಮಾಡಿದ್ದೀನಿ. ಎಲ್ಲನೂ ಈ ಥರ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲನೂ ಈ ಥರ ತುಂಬಿಕೊಂಡು ಫೋಲ್ಡ್ ಮಾಡಿ ಇಟ್ಟಿದ್ದೀನಿ. ಹಾಗೆ ಮೇಲೊಂದೊಂದು ಲವಂಗನ ಅಂಟಿಸ್ಕೊತೀನಿ. ಸ್ಟಫಿಂಗು ಆಚೆ ಬರಲ್ಲ, ಅದಕ್ಕೋಸ್ಕರ ಒಂದೊಂದು ಲವಂಗ ಅಂಟಿಸ್ಕೊಂಡಿದ್ದೀನಿ. ಎಲ್ಲದಕ್ಕೂ ಅದೇ ಥರ ಲವಂಗ ಅಂಟಿಸಿದ್ದಾಯಿತು. ಈ ಕಡೆ ನಾನು ಒಂದು ಕಡಾಯಿ ಇಟ್ಟಿದ್ದೀನಿ. ಹಾಗೆ ಕರಿಯೋದಕ್ಕೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಎಣ್ಣೆ ಜಾಸ್ತಿ ಕಾಯೋದು ಬೇಕಾಗಿಲ್ಲ, ಸ್ವಲ್ಪ ಕಾದರೆ ಸಾಕು. ಜಾಸ್ತಿ ಕಾದ್ಬಿಟ್ರೆ ಉಬ್ಕೊಂಡು ಬರುತ್ತೆ. ಸ್ವಲ್ಪನೇ ಕಾದಿದೆ ಸಾಕು. ಇವಾಗ ಕರಿಯೋಕ್ಕೆ ಹಾಕ್ತಾಯಿದ್ದೀನಿ ನೋಡಿ. ಚೆನ್ನಾಗಿ ಕಲರು ಕಂದು ಬಣ್ಣ ಬರೋವರೆಗೂ ಕರಿಬೇಕು ನೋಡಿ. ಈ ಕಡೆ ತಿರುಗಿ ಹಾಕ್ಕೊತಾ ಇದ್ದೀನಿ ನೋಡಿ. ಒಂದು ಸೈಡ್ ಕರೆದಿದೆ, ಇನ್ನೊಂದು ಸೈಡು ತಿರುಗಿ ಹಾಕ್ಕೊತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ. ಸ್ಟಫಿಂಗು ಎಲ್ಲೂ ಆಚೆ ಬರಲ್ಲ ನೋಡಿ. ಎಷ್ಟು ಚೆನ್ನಾಗಿ ಬರ್ತಾಯಿದೆ, ಎಷ್ಟು ಚೆನ್ನಾಗಿ ಕರಿತಾ ಇದೆ. ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ ಇವಾಗ
ಎಲ್ಲ ಆಗಿದ್ದಾಗಿದೆ. ತೆಕ್ಕೊತೀನಿ ನೋಡಿ. ಸ್ವಲ್ಪನೂ ಎಣ್ಣೆ ಉಳಿಯಲ್ಲ. ಎಲ್ಲ ಕರ್ದಿದ್ದಾಯಿತು. ಎಲ್ಲನೂ ನಾನು ಅದೇ ಥರನೇ ಕರ್ಕೊಂಡಿದ್ದೀನಿ ನೋಡಿ. ಎಲ್ಲನೂ ಅದೇ ಥರ ಕರ್ದಿದ್ದೀನಿ. ಈ ಕಡೆ ನಾನು ಪಾಕದಲ್ಲಿ ಎರಡೆರಡು ಅದ್ದಿ 2-3 ನಿಮಿಷ ಅದರಲ್ಲಿ ಬಿಟ್ಟು ತೆಗಿತಾ ಇದ್ದೀನಿ. ಎಲ್ಲನೂ ಅದೇ ಥರ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ನನ್ನ ರೀತಿಯಲ್ಲಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಎಲ್ಲನೂ ತಿರುವಿ ಹಾಕ್ಕೊಂಡು ಪಾಕದಲ್ಲಿ ಅದ್ದಿ 2-3 ನಿಮಿಷ ಬಿಡ್ತೀನಿ. ಎಲ್ಲ ಒಳಗಡೆ ಇಳ್ಕೋಬೇಕು ಪಾಕನ. ನೋಡಿ ಎಲ್ಲನೂ ಪಾಕ ಹಾಕಿ ತೆಗ್ದಿದ್ದಾಗಿದೆ. ಹಾಗೆ ತಟ್ಟೆಗೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ಟೇಸ್ಟಿಯಾಗಿರುವಂತಹ ಹೊಸ ರೆಸಿಪಿ ರೆಡಿಯಾಗಿದೆ. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ